ಸುಕೃತ ಜ್ಯೋತಿಷ್ಯ ಕೇಂದ್ರದ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ಎಲ್ರಿಗೂ ನಮಸ್ತೆ, ನಮಸ್ಕಾರ, ಬೆಳಗಿನ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಇಂದಿನ ದಿನಾಂಕ 2026 ಫೆಬ್ರವರಿ 26. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷ ಆಗುತ್ತೆ. ಗುರುವಾರ ಇದೆ. ದಶಮಿ ತಿಥಿ ರಾತ್ರಿ 10:32 ಇದೆ. ಮೃಗಶಿರ ನಕ್ಷತ್ರ ಮಧ್ಯಾಹ್ನ 12:25 ಇದೆ. ಆನಂತರ ಪ್ರೀತಿಯೋಗ, ತೈತಿಲ ಕರ್ಣ. ದಿನ ಚೆನ್ನಾಗಿದೆ, ನಕ್ಷತ್ರ ಚೆನ್ನಾಗಿದೆ, ಹಾಗೆಯೇ ತಿಥಿನೂ ಚೆನ್ನಾಗಿದೆ. ಈ ಕಾರಣದಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ಬೋದು. ಮೃಗಶಿರ ನಕ್ಷತ್ರವನ್ನು ಸಾಮಾನ್ಯವಾಗಿ ಪ್ರತಿಯೊಂದು ವಿಚಾರಕ್ಕೂ ಕೊಡ್ತೀವಿ, ತೊಂದರೆ ಇಲ್ಲ. ಇಂದಿನ ವಿಶೇಷತೆ ಏನಪ್ಪ ಅಂದರೆ, ಈ ಬುಧ ವಕ್ರ ಗತಿಗೆ ಬರ್ತಾನೆ, ವಕ್ರೀಬುಧನಾಗ್ತಾನೆ, ಅದು. ಆನಂತರ ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಮಧ್ಯಾಹ್ನ 2:05 ಆರಂಭ ಆಗುತ್ತೆ, 3:34 ಮುಗಿಯುತ್ತೆ. ಯಮಗಂಡ ಕಾಲ ಬೆಳಗ್ಗೆ 6:40 ಆರಂಭ ಆಗಿ 8 ಗಂಟೆಗೆ ಮುಕ್ತಾಯವಾಗುತ್ತೆ. ಯಮಗಂಡ ಕಾಲವಿದ್ದಾಗ ನಾನು ಪ್ರತಿನಿತ್ಯ ಹೇಳ್ತಾನೆ ಬಂದಿದ್ದೀನಿ, ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು, ಹೊಸದಾಗಿ ವಾಹನವನ್ನು ಕೊಡಬಾರ್ದು, ಹಾಗೆಯೇ ಹೊಸದಾಗಿ ಈ ಹೊಸ ಔಷಧಿಯನ್ನು ಸೇವಿಸೋದಕ್ಕೆ ಆರಂಭ ಮಾಡಬಾರ್ದು. ಇದು ಮುಖ್ಯವಾದಂತಹ ಒಂದು ಸೂಚನೆಗಳು ಈ ದಿನ. ಇದಲ್ದಿರ ಬೇರೆ ಕೆಲವೊಂದು ಮುಖ್ಯವಾದ ವಿಚಾರಗಳ ಬಗ್ಗೆ ನೋಡಿದಾಗ, ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ 5 ಗಂಟೆಯಿಂದ 5:50 ಇರುತ್ತೆ. ಈ ವೇಳೆಯಲ್ಲಿ ದೇವರ ಪೂಜೆ ಮಾಡೋದು, ದೇವರಿಗೆ ಸಂಬಂಧಪಟ್ಟಂತಹ ಜಪ ತಪಗಳನ್ನು ಮಾಡೋದು, ದಾನ ಧರ್ಮಗಳನ್ನು ಮಾಡೋದು ವಿಶೇಷವಾದಂತಹ ಫಲಗಳನ್ನು ನಡೆಯುತ್ತೆ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:09 12:50 ಇದೆ. ಗೋಧೂಳಿ ಮುಹೂರ್ತ ಸಂಜೆ 6:20 6:50 ಇದೆ. ಇದು ಆನಂತರ ದುರ್ಮುಹೂರ್ತ ಅಂತ ಹೇಳ್ತೀವಿ. ಈ ವೇಳೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು, ಸಂಪೂರ್ಣ ನಿಷಿದ್ಧ. ಯಾವಾಗಪ್ಪ ಅಂದರೆ, ಬೆಳಗ್ಗೆ 10:34 11:22, ಹಾಗೆ ಸಂಜೆ 3:18 4:06. ಇದು ಈ ದಿನದ ಅತಿ ಮುಖ್ಯವಾದಂತಹ ವಿಚಾರಗಳು. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಮಾಡ್ತೀವೋ, ಒಳ್ಳೆಯದನ್ನು ಕೋರ್ತೀವೋ, ಅಲ್ಲಿವರೆಗೂ ಖಂಡಿತ ನಮಗೆ ಉತ್ತಮ ಫಲಗಳನ್ನು ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಕೊಡ್ತಾನೆ. ಇದು ನಿಜವಾದ ವಿಚಾರ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರಿಗೆ ಈ ದಿನ ಸಾಮಾನ್ಯದ ದಿನವಾಗಲಿದೆ. ಯಾವುದೇ ಒಂದು ಹೆಚ್ಚಿನ ಬದಲಾವಣೆ ಅಥವಾ ಪರಿವರ್ತನೆ ಇರಲ್ಲ. ಇನ್ನು ದೇಹದಲ್ಲಿ ಸ್ವಲ್ಪ ಊತದ ತೊಂದರೆ ಕಂಡುಬರುತ್ತೆ. ಹೊಟ್ಟೆ ಊದ್ಕೊಂಬೋದು, ಅಥವಾ ಕೈ ಕಾಲುಗಳೆಲ್ಲ ಊತ, ಕಣ್ಣಿನ ಭಾಗಗಳಿಗೆ ಊತ, ಈ ಥರ ಆಗುತ್ತೆ. ಅನಾರೋಗ್ಯದ ಕಾರಣ ಈ ಆಹಾರ ಸೇವನೆ ಸಹ ಇಷ್ಟ ಆಗಲ್ಲ, ಆ ರೀತಿ ಇರುತ್ತೆ. ಒಟ್ಟಾರೆ ಇವರ ಕೆಲಸ ಕಾರ್ಯಗಳು ಅಲ್ಪ ಪ್ರಮಾಣದಲ್ಲಿ ಮಾತ್ರ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ವಾಹನ ಚಾಲಕರು ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆ ಇರಲಿ. ಇಲ್ಲದೆ ಹೋದರೆ ನೀವು ಕಾನೂನಿನ ಕ್ರಮಕ್ಕೆ ಒಳಗಾಗುವಂತಹ ಸಾಧ್ಯತೆಗಳಿವೆ. ತುಂಬ ಫಾಸ್ಟಾಗಿ ಹೋಗೋದು ಅವೆಲ್ಲ ಮಾಡಬೇಡಿ, ನೋಡ್ಕೊಂಡು ಹೋಗಿ. ನಿಮ್ಮಿಂದ ನಿಮ್ಮ ಸೋದರರಿಗೆ ಸಾಕಷ್ಟು ಸಹಾಯ ಇರುತ್ತೆ. ನಿಮ್ಮ ಬುದ್ಧಿವಂತಿಕೆಯಿಂದ ಅವರ ಒಂದು ಕಷ್ಟ ನಷ್ಟಗಳನ್ನು ಕಡಿಮೆ ಮಾಡುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ಪ್ರತಿಯೊಬ್ಬರ ವಿಶ್ವಾಸವನ್ನು ಗಳಿಸ್ತೀರಿ. ಏನೇ ಒಂದು ತೊಂದರೆ ಇದ್ದರೂ ಅದನ್ನು ಬೇರೆಯವರಿಗೆ ಹೇಳಲ್ಲ. ನಿಮ್ಮ ಕಷ್ಟ ನಷ್ಟದ ನಡುವೆ ಸಹ ಬೇರೆಯವರಿಗೆ ಸಹಾಯ ಮಾಡುವ ಒಂದು ದೊಡ್ಡತನ ನಿಮ್ಮಲ್ಲಿ ಇರುತ್ತೆ. ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ
ಕೊಂಚ ಅಡ್ಡಿ ಆತಂಕ ಕಂಡುಬಂದರೂ ಕೂಡ ಬುದ್ಧಿವಂತಿಕೆಯಿಂದ ಅದರಿಂದ ಪಾರಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ತಾಯಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಸಲಹೆ ಅಥವಾ ಸಹಾಯ ಬೇಕಾಗುತ್ತೆ. ಹಾಗೆ ನಿಮಗೂ ಸಹ ಹಣಕಾಸಿನ ವ್ಯವಹಾರದಲ್ಲಿ ವಿಶೇಷವಾದಂತಹ ಬುದ್ಧಿವಂತಿಕೆ ಇರುತ್ತೆ. ಅನಾವಶ್ಯಕವಾಗಿ ಹಣವನ್ನು ಖರ್ಚು ಮಾಡೋದಕ್ಕೆ ಹೋಗಲ್ಲ. ಇದರಿಂದ ಎಲ್ಲರ ಗಮನವನ್ನು ಸೆಳೀತೀರಿ, ನಂಬಿಕೆಯನ್ನು ಉಳಿಸ್ಕೋತೀರಿ ಹಣಕಾಸಿನ ವ್ಯವಹಾರದಲ್ಲಿ. ವೃಷಭ ರಾಶಿಯವರದು ಇವತ್ತು ವಿಶಾಲವಾದಂತಹ ಮನೋಗುಣ ಇರುತ್ತೆ. ಪ್ರತಿಯೊಬ್ಬರನ್ನು ಸಮಾನ ಭಾವನೆಯಿಂದ ಕಾಣ್ತಾರೆ. ಒಂದು ವೇಳೆ ಯಾರಾದರೂ ಇವರ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡಿದರೂ ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸದೆ ಅದನ್ನು ಮರೆತು ಹೋಗುವ ಒಂದು ಮನೋಭಾವನೆ ಇರುತ್ತೆ. ಅಂದರೆ ಕ್ಷಮಾಗುಣ ಇರುತ್ತೆ. ಈ ಕಾರಣದಿಂದ ಇವರು ಕೇವಲ ಕುಟುಂಬ ಮಾತ್ರವಲ್ಲ, ಉದ್ಯೋಗ ಕ್ಷೇತ್ರ ಆಗ್ಬೋದು, ನೆರೆಹೊರೆಯವರ ಜೊತೆ ಆಗ್ಬೋದು, ಸದಾಕಾಲ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರ ಒಂದು ಗಮನವನ್ನು ಸೆಳೆಯೋದು ಮಾತ್ರ ಅಲ್ಲ, ಎಲ್ಲರ ಮನಸ್ಸನ್ನು ಗೆಲ್ತಾರೆ. ಇವರ ಕಷ್ಟ ಕಾರ್ಯಗಳಿಗೆ ಪ್ರತಿಯೊಬ್ಬರು ಸಹಾಯವನ್ನು ಮಾಡ್ತಾರೆ. ಆದ್ದರಿಂದ ಈ ದಿನ ಸುಖ ಸಂತೃಪ್ತಿಯಿಂದ, ಸುಖ ಸಮೃದ್ಧಿಯಿಂದ ದಿನವನ್ನು ಕಳೀತಾರೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಯುವಕರು ಅಥವಾ ಯುವತಿಯರು ಇವರು ತುಂಬ ದಿನದಿಂದ ಯಾವುದೋ ಒಂದು ಕೆಲಸದ ಬಗ್ಗೆ ಹೆಚ್ಚಿನ ಗಮನವನ್ನು ಇಟ್ಟಿರ್ತಾರೆ. ಅದು ನಡೆದೇ ಹೋಗೋ ಕಾರಣ ಮನಸ್ಸಿಗೆ ಬೇಸರವನ್ನು ಸಹ ಹೊಂದಿರ್ತಾರೆ. ಇಂದು ಬೇರೆಯವರ ಸಹಾಯದಿಂದ ಅದು ನೆರವೇರುತ್ತೆ. ನಿರುದ್ಯೋಗಿಗಳಿಗೆ ಆತ್ಮೀಯರ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆಯ ನೌಕರಿ ಅಂದರೆ ಉದ್ಯೋಗ ದೊರೆಯುವಂತಹ ಸಾಧ್ಯತೆಗಳಿವೆ. ವಿದ್ಯಾರ್ಥಿಗಳು ಮಾತ್ರ ತಮ್ಮ ಗುರಿಯನ್ನು ತಲುಪಲು ಹೆಚ್ಚಿನ ಪ್ರಯತ್ನವನ್ನು ಪಡಬೇಕು. ಅದನ್ನು ಮನಸ್ಸಿನಲ್ಲಿಟ್ಕೊಂಬೋದು ತುಂಬ ಒಳ್ಳೆಯದು. ವಿದೇಶಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಪಾಲುಗಾರಿಕೆ ಬೇರೆಯವರಿಗೆ ಅವಶ್ಯಕವಾಗುತ್ತೆ. ಆದ್ದರಿಂದ ಪಾಲುಗಾರಿಕೆಯ ವ್ಯಾಪಾರ ಆರಂಭವಾಗುವಂತಹ ಸಾಧ್ಯತೆ ಇದೆ. ಹಣಕಾಸಿನ ತೊಂದರೆ ಇಲ್ಲ, ಉಳಿಸೋದಕ್ಕೆ ಸ್ವಲ್ಪ ಪ್ರಯತ್ನವನ್ನು ಪಡೋದು ಒಳ್ಳೆಯದು. ಮಿಥುನ ರಾಶಿಯಲ್ಲಿ ಜನಿಸಿರೋರು ಈ ದಿನ ಸಾಕಷ್ಟು ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ಬೋದು. ಯಾವುದೇ ವಿಚಾರದಲ್ಲೇ ಆದರೂ ಕೂಡ ಇವರ ಮನಸ್ಸಿನಂತೆ ಅದು ನೆರವೇರುತ್ತಾ ಹೋಗುತ್ತೆ. ಇವರನ್ನು ಯಾರೊಬ್ಬರು ವಿರೋಧ ಮಾಡಲ್ಲ. ಕುಟುಂಬದಲ್ಲಂತೂ ವಯೋಮಿತಿಗೆ ಯಾವುದೇ ಒಂದು ಪ್ರಾಶಸ್ತ್ಯ ಇಲ್ಲ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಅಷ್ಟೇ ಇವರ ಮಾತಿಗೆ ಮನ್ನಣೆ ಸಿಗುತ್ತೆ. ಇವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸೋದಕ್ಕೆ ಪ್ರತಿಯೊಬ್ಬರೂ ಪ್ರಯತ್ನವನ್ನು ಪಡ್ತಾರೆ. ಇನ್ನು ನೀರಿಗೆ ಸಂಬಂಧಪಟ್ಟಂತಹ ದೋಷ ಇರುತ್ತೆ. ಅಂದರೆ ನೀರು ಬಿದ್ದೋಗ್ತಾರೆ ಅಂತಲ್ಲ, ದ್ರವಾಹಾರ ಕಲುಷಿತ ನೀರು ಕುಡಿಯೋದ್ರಿಂದ ಆರೋಗ್ಯ ಕೆಡ್ಬೋದು. ದ್ರವಾಹಾರ, ಸಾರು, ಸಾಂಬಾರು ಇಲ್ಲ ಜ್ಯೂಸು ಇಂತಹ ಒಂದು ಸೇವನೆಯಿಂದ ತೊಂದರೆ ಉಂಟಾಗಬಹುದು. ಎಚ್ಚರಿಕೆ ಇರಲಿ. ಇನ್ನು ದೂರದ ಪ್ರದೇಶಕ್ಕೆ, ಅದರಲ್ಲೂ ಮನರಂಜನೆಗೆ ಒತ್ತು ಕೊಟ್ಟು ದೂರದ ಪ್ರದೇಶಕ್ಕೆ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಹಿಂದಿನ ಕಾಲದ ಸಂಪ್ರದಾಯಗಳನ್ನು ಇಷ್ಟಪಡ್ತೀರಿ, ಅದನ್ನು ಅಧ್ಯಯನ ಮಾಡೋದಕ್ಕೆ ಆರಂಭ ಮಾಡ್ತೀರಿ. ನಿಮ್ಮ ಮಾತು ತುಂಬ ಬುದ್ಧಿವಂತಿಕೆಯಿಂದ ಕೂಡಿರುತ್ತೆ. ಹಲವು ಪ್ರಶ್ನೆಗಳಿಗೆ ಒಂದೇ ಉತ್ತರ ಕೊಡಬಲ್ಲರಿ. ನಿಮ್ಮ ಉತ್ತರದಿಂದ, ನಿಮ್ಮ ಮಾತಿನಿಂದ ಯಾರ ಮನಸ್ಸಿಗೂ ನೋವಾಗಲ್ಲ. ಇದರಿಂದ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಆತ್ಮೀಯರೊಬ್ಬರ ಆರೋಗ್ಯದಲ್ಲಿ ತೊಂದರೆ ಕಂಡುಬರುತ್ತೆ. ಅದು ಯಾರು ಆಗ್ಬೋದು, ಕುಟುಂಬದವರು ಅಂತಲ್ಲ, ನಿಮ್ಮ ಆತ್ಮೀಯ ಸ್ನೇಹಿತರಾದ್ರೂ ಸೇರಿದ ಆಗ್ಬೋದು. ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ, ಉತ್ತಮ ಆದಾಯ ಇರುತ್ತೆ. ಹಾಗೆ ಖರ್ಚು ವೆಚ್ಚದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರ್ತೀರಿ. ಅದರಿಂದ ಯಾವುದೇ ತೊಂದರೆ ನಿಮಗಿವತ್ತು ಎದುರಾಗಲ್ಲ. ಕಟಕ ರಾಶಿಯಲ್ಲಿ ಜನಿಸಿರೋರು ಒಂದು ರೀತಿ ಅದೃಷ್ಟವನ್ನು ನಂಬ್ತಾರೆ. ಹಾಗೆಯೇ ಅವರಲ್ಲಿ
ಅಪಾರವಾದಂತಹ ನಂಬಿಕೆ ಇರುತ್ತೆ. ನನಗೇನು ತೊಂದರೆ ಆಗಲ್ಲ ಅಥವಾ ನನಗೆ ಯಾರೂ ತೊಂದರೆಯನ್ನು ಮಾಡಲ್ಲ ಅಂತ. ಅದು ಖಂಡಿತ ಸತ್ಯ ಅದು. ಆದರೆ ಇವರ ಕೆಲವೊಂದು ಮಾತಿನ ಕಾರಣ ಇವರು ಆತ್ಮೀಯರಿಂದ ದೂರ ಉಳಿಯುವಂತಹ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಆದರೆ ಅನಾವಶ್ಯಕ ವಿಚಾರಗಳಿಗೆ ಖರ್ಚನ್ನು ಮಾಡ್ತೀನಿ. ಯಾವಾಗ ಹಣದ ಕೊರತೆ ಉಂಟಾಗುತ್ತೋ ಆಗ ನೀವು ನಿಮ್ಮ ಕೋಪವನ್ನು ಹಿಡಿತದಲ್ಲಿ ಇಟ್ಕೊಂಬಕ್ಕೆ ಸಾಧ್ಯ ಆಗಲ್ಲ. ಎಲ್ಲರ ಮೇಲೂ ಸ್ವಲ್ಪ ಸಹನೆ ಕಳೆದುಕೊಂಡು ಮಾತಾಡ್ತೀರಿ. ಇದರಿಂದ ನೀವು ಈ ದಿನ ಒಂಟಿಯಾಗಿ ಇರಬೇಕಾಗುತ್ತೆ. ಪ್ರೀತಿ ವಿಶ್ವಾಸ ನೀಡಿದರೆ ಮಾತ್ರ ಜನ ನಿಮ್ಮ ಜೊತೆ ಇರ್ತಾರೆ. ಈ ದಿನ ಮುಖ್ಯವಾದ ವಿಚಾರ ಇದು. ಆನಂತರ ನಿಮ್ಮ ಆತ್ಮೀಯರೊಬ್ಬರ ಸಹಾಯದಿಂದ ಉದ್ಯೋಗವನ್ನು ಬದಲಾಯಿಸುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ಉದ್ಯೋಗ ಬದಲಾವಣೆಯ ಬಗ್ಗೆ ನಿಮಗೆ ಆಸಕ್ತಿ ಇರಲ್ಲ, ಹಾಗೆ ಉದ್ಯೋಗ ಸಿಗಬಹುದು ಅಂತ ಒಂದು ನಂಬಿಕೆಯೂ ಇರಲ್ಲ. ಆದರೆ ಅನಿರೀಕ್ಷಿತ ಬೆಳವಣಿಗೆ ಇದು. ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿರಲ್ಲ. ಮನಸ್ಸಿನ ಮೇಲೆ ಹತೋಟಿ ಸಾಧಿಸುವುದಕ್ಕೆ ಪ್ರಯತ್ನ ಪಡಿ. ಬೇರೆಯವರಿಗೆ ನೀವು ಸಾಕಷ್ಟು ಸಹಾಯ ಮಾಡ್ತೀರಿ, ಆದರೆ ನಿಮ್ಮ ಮಾತಿನ ವೈಖರಿ ಚೆನ್ನಾಗಿರಲ್ಲ. ಆದ್ದರಿಂದ ಅದು ನೀರಿನಲ್ಲಿ ಹೋಮ ಮಾಡಿದಂತೆ ಆಗ್ಬಿಡುತ್ತೆ. ನಿಮ್ಮ ತಾಯಿಯವರ ಒಂದು ಧಾರ್ಮಿಕ ಕೆಲಸಗಳಿಗೆ ನೀವು ಹಣದ ಸಹಾಯವನ್ನು ಮಾಡ್ತೀರಿ, ಅವರಿಗೆ ಸಹಾಯಕರಾಗಿ ಸಹ ನಿಲ್ತೀರಿ. ಆದರೆ ಅವರಿಗೆ ಶೀತದ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು ಕಂಡುಬರ್ತಿದೆ. ಆತುರದಿಂದ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಸಿಂಹ ರಾಶಿಯಲ್ಲಿ ಜನಿಸಿದವರಿಗೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇರಲ್ಲ. ಅನಿರೀಕ್ಷಿತ ಧನಲಾಭ ಇರುತ್ತೆ. ಯಾವಾಗ ಇವ್ರ ಕೈಯಲ್ಲಿ ಸ್ವಲ್ಪ ಹೆಚ್ಚಿನ ಮೊತ್ತದ ಹಣ ಬಂದು ಸೇರುತ್ತೋ ಆಗೇನಾಗುತ್ತೆ, ಇವರ ಆತ್ಮೀಯರು ಸ್ನೇಹಿತರಿರ್ಬೋದು ಅಥವಾ ಬಂಧು ಬಳಗದವರಿರ್ಬೋದು ಬಂದು ಇವರ ಬಳಿ ಹಣದ ಸಹಾಯವನ್ನು ಕೇಳ್ತಾರೆ. ಇಲ್ಲಿವರು ಯಾರಿಗೂ ಹಣವನ್ನು ಕೊಡೋದಕ್ಕೆ ಇಷ್ಟಪಡಲ್ಲ. ಈ ಕಾರಣದಿಂದ ಇವರ ವಿರೋಧಿಗಳು ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಮುಖ್ಯವಾಗಿ ಇವರ ಮಕ್ಕಳ ವಿಚಾರ, ಮಕ್ಕಳಿಗೆ ಬೇಕಾದಂತಹ ಎಲ್ಲ ಅನುಕೂಲತೆಗಳನ್ನು ಇವರು ಕಲ್ಪಿಸೋದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯ ದಿನ. ಅವರ ನಿರೀಕ್ಷೆಗೂ ಮೀರಿದಂತಹ ಅನುಕೂಲತೆಗಳು ಮತ್ತು ಫಲಿತಾಂಶಗಳು ದೊರೆಯುತ್ತೆ. ಹಣಕಾಸಿನ ವಿಚಾರದಲ್ಲಿ ಉತ್ತಮ ವರಮಾನ ಇರುತ್ತೆ. ಖರ್ಚು ವೆಚ್ಚಗಳು ಸಹ ಅದಕ್ಕೆ ಸರಿಸಮಾನವಾಗಿರುತ್ತೆ. ಕುಟುಂಬದ ವಿಚಾರಕ್ಕಾಗಿ ಹಣವನ್ನು ಖರ್ಚು ಮಾಡ್ತಾರೆ. ಹಾಗೆ ಕುಟುಂಬದ ಸದಸ್ಯರ ಜೊತೆ ದೂರದ ಊರಿಗೆ ಯಾತ್ರಾ ಸ್ಥಳಕ್ಕೆ ಪ್ರವಾಸವನ್ನು ಮಾಡ್ತಾರೆ. ಈ ರೀತಿ ತಮ್ಮ ಒಂದು ಸಂತೋಷ ಸುಖ ಸಂತೋಷಕ್ಕಾಗಿ ಹಣವನ್ನು ಸ್ವಲ್ಪ ಜಾಸ್ತಿನೇ ಖರ್ಚು ಮಾಡ್ತಾರೆ ಇವರು. ಅನಿರೀಕ್ಷಿತ ಧನಲಾಭ ಇದೆ, ಆಗಲೇ ಹೇಳಿದ್ದೀನಿ. ನಿಮಗೆ ನಿಮ್ಮ ಆತ್ಮೀಯರ ಸಹಾಯ ದೊರೆಯುತ್ತೆ. ಆತ್ಮೀಯರು ನಿಮ್ಮ ಕುಟುಂಬದ ಸದಸ್ಯರೇ ಆಗಿರ್ತಾರೆ. ಅದು ವಿದ್ಯಾಭ್ಯಾಸದಲ್ಲಿ ಎಚ್ಚರಿಕೆ ಇರಬೇಕು, ಆತುರ ಪಡಬಾರದು ಅಷ್ಟೇ, ಇನ್ನೇನಿಲ್ಲ. ಜನಸೇವೆಯನ್ನು ಮಾಡ್ತೀರಿ, ಸಮಾಜ ಸೇವೆಯನ್ನು ಮಾಡ್ತೀರಿ. ಯಾವುದೇ ಒಂದು ವಿಚಾರ ಆದರೂ ಮನಸ್ಸಿನಲ್ಲಿ ಫಸ್ಟು ಯೋಚನೆಯನ್ನು ಮಾಡ್ತೀರಿ. ಆ ಕೆಲಸ ಕಾರ್ಯಗಳ ಬಗ್ಗೆ ಒಳ್ಳೆಯ ಲೆಕ್ಕಾಚಾರವನ್ನು ಹಾಕ್ತೀರಿ. ಆ ನಂತರ ಅದನ್ನು ಕಾರ್ಯರೂಪಕ್ಕೆ ತರೋದು ನಿಮ್ಮ ಒಳ್ಳೆಯತನ. ನಿಮ್ಮ ತಾಯಿಯವರಿಗೆ ವಾಯುದೋಷದ ತೊಂದರೆ ಇರುತ್ತೆ, ಎಚ್ಚರಿಕೆಯಿಂದ ಇರಿ. ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ ಮುಖ್ಯವಾಗಿ ವಿದ್ಯಾರ್ಥಿಗಳು, ಅವರಿಗೆ ಉತ್ತಮವಾದಂತಹ ದಿನವಾಗಲಿದೆ. ಕೆಲವರು ಭಯಪಟ್ಟಿರ್ತಾರೆ ಎಕ್ಸಾಮಿನೇಷನ್ ಬಗ್ಗೆ ಅಥವಾ ಬೇರೆ ಯಾವುದೋ ವಿಚಾರದ ಬಗ್ಗೆ. ಯಾವುದೋ ಕಾಲೇಜಲ್ಲಿ ಅಥವಾ ಬೇರೆ ಇನ್ಸ್ಟಿಟ್ಯೂಟಲ್ಲಿ ಸೀಟ್ ಬೇಕಾಗುತ್ತೆ, ಸಿಗುತ್ತೋ ಇಲ್ವೋ ಅನ್ನೋ ಒಂದು ಅನುಮಾನ ಇರುತ್ತೆ. ಆದರೆ ಯಾವುದೇ ತೊಂದರೆ ಇಲ್ಲ. ನಿಮ್ಮ ನಿರೀಕ್ಷೆಯಂತೆ ನಿಮಗೆ ಯಶಸ್ಸು ಸಿಗುತ್ತೆ. ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ ಇದು. ಇನ್ನು ಸುಮಾರು 25ರಿಂದ 30 ವರ್ಷದ ಯುವಕರು ಅನಾವಶ್ಯಕವಾಗಿ ಸಮಾಜದ ವಿರೋಧಕ್ಕೆ ಗುರಿಯಾಗ್ತೀರಿ. ಹಾಗೆ ಕುಟುಂಬದ ಸದಸ್ಯರು ಸಹ ನಿಮ್ಮ ಕೆಲವೊಂದು ಕೆಲಸ ಕಾರ್ಯಗಳನ್ನು ವಿರೋಧಿಸ್ತಾರೆ. ತುಂಬ ಬುದ್ಧಿವಂತಿಕೆಯಿಂದ
ನಿಮ್ಮ ಜವಾಬ್ದಾರಿಯನ್ನು ಒಪ್ಕೋತೀರಿ, ಮಾಡಿ ಮುಗಿಸ್ತೀರಿ. ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ. ನೀವು ಮಾಡೋ ಕೆಲಸಗಳು ಕೇವಲ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಕುಟುಂಬ ವರ್ಗದವರಿಗೆ ಉಪಯುಕ್ತವಾಗುತ್ತೆ. ಹಾಗೆ ಈ ಬಂಧು ಬಳಗದವರು ಅವರು ದೂರ ಇದ್ದರೂ ಕೂಡ ನೀವಾಗೇ ಹೋಗ್ತೀರಿ. ಅವರ ಜೊತೆ ಮತ್ತೊಮ್ಮೆ ಪ್ರೀತಿ ವಿಶ್ವಾಸದಿಂದ ಮಾತನಾಡಿ ಎಲ್ಲರ ಗೌರವ ಅಥವಾ ಗಮನವನ್ನು ಗಳಿಸ್ತೀರಿ. ಇಲ್ಲಿ ಯಾವುದೇ ಕೆಲಸ ಆರಂಭ ಮಾಡಿದರೂ ಕೂಡ ಆರಂಭದಲ್ಲಿ ಸ್ವಲ್ಪ ವಿಘ್ನಗಳು ಎದುರಾಗುತ್ತೆ. ಅದರಿಂದ ಆತುರ ಬೇಡ, ಆತುರದ ಬದಲು ಯೋಚನೆ ಮುಖ್ಯ. ಇಲ್ಲಿ ತುಂಬ ಶಾಂತಿಯಿಂದ ಇರ್ತೀರಿ. ಕೋಪ ಬಂತು ಅಂದರೆ ಉದ್ವೇಗದಿಂದ ವರ್ತಿಸ್ತೀರಿ. ಆತುರದ ಬುದ್ಧಿ ಇರುತ್ತೆ. ನಿಮ್ಮ ತಾಯಿಯವರಿಗೆ ಶೀತ ಉಷ್ಣದ ತೊಂದರೆ ಇರುತ್ತೆ. ಎಲ್ಲ ರೀತಿಯ ಅನುಕೂಲತೆಗಳಿರುತ್ತೆ, ಎಲ್ಲ ಸಿಗುತ್ತೆ. ನಿಮ್ಮ ಮನಸ್ಸಿಗೆ ಇಷ್ಟವಾದ ವಿಚಾರಗಳೆಲ್ಲ ನಡೆಯುತ್ತೆ. ಆದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಅನಾವಶ್ಯಕ ವಿಚಾರಗಳಿಗೆ ಚಿಂತೆ ಇದ್ದೇ ಇರುತ್ತೆ. ತುಲಾ ರಾಶಿಯಲ್ಲಿ ಜನಿಸಿರೋರು, ನಿಮ್ಮ ಒಳ್ಳೆಯತನ ಪ್ರತಿಯೊಬ್ಬರಿಗೂ ಒಂದು ರೀತಿ ಈ ಒಳ್ಳೆಯದನ್ನೇ ಮಾಡುತ್ತೆ. ನಿಮ್ಮ ಮನಸ್ಸಿಗೆ ಯಾರೂ ಶತ್ರುಗಳು, ನಿಮ್ಮ ವಿರೋಧಿಗಳು ಅನ್ನೋ ಭಾವನೆಯೇ ಇರಲ್ಲ. ಅವರು ಕುಟುಂಬದಲ್ಲಿದ್ದರೂ ಅಷ್ಟೇ, ನೆರೆಹೊರೆಯ ಜನರಾದರೂ ಅಷ್ಟೇ, ಬಂಧು ಬಳಗರು ಅಷ್ಟೇ, ಉದ್ಯೋಗ ಕ್ಷೇತ್ರ ಆದರೂ ಅಷ್ಟೇ. ಆದರೆ ನಿಮ್ಮ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಂತಹ ಜನರು ಸಹ ಇರ್ತಾರೆ. ಈ ಕಾರಣದಿಂದ ಅತಿ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮಿಂದ ಸಹಾಯ ಪಡೆದವರೇ ನಿಮ್ಮ ಪ್ರಗತಿಗೆ ಸ್ವಲ್ಪ ಅಡ್ಡಗಾಲಾಗ್ತಾರೆ. ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ. ಕುಟುಂಬಕ್ಕೆ ಬೇಕಾದ ಅನುಕೂಲತೆಗಳು ಕಲ್ಪಿಸ್ಕೊಡ್ತೀರಿ. ಕುಟುಂಬದಲ್ಲಿ ಉಂಟಾಗಿರೋ ಹಲವು ತೊಂದರೆಗಳಿಗೆ ಪರಿಹಾರವನ್ನು ಕಂಡುಹಿಡಿತೀರಿ. ಹಾಗೆ ಒಳ್ಳೆಯ ಕೆಲಸ ಮಾಡೋರಿಗೆ ಒಂದು ನೆರವನ್ನು ಸಹ ನೀಡ್ತೀರಿ. ನಿಮ್ಮ ತಂದೆಯವರ ಆರೋಗ್ಯದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತೆ. ಇದಕ್ಕೆ ನೀವೇ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಕಾರಣರಾಗ್ತೀರಿ. ಪ್ರತಿಯೊಂದು ವಿಚಾರವನ್ನು ಸಂಪೂರ್ಣ ಅಧ್ಯಯನ ಮಾಡಿ ಆನಂತರ ಮುಂದುವರೆಯೋದು ನಿಮ್ಮ ವಿಶೇಷವಾದಂತಹ ಗುಣವಾಗುತ್ತೆ. ಅದು ಮುಖ್ಯ. ಹಾಗೆ ನಿಮ್ಮ ಮನಸ್ಸು ಸಹ ತುಂಬ ವಿಶಾಲವಾದ್ದು. ಪ್ರತಿಯೊಬ್ಬರನ್ನು ಗೌರವದಿಂದ ನೋಡ್ತೀರಿ. ವಯಸ್ಸಿನ ಅಂತರನೇ ಇರಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧವರೆಗೂ ಗೌರವದಿಂದ ನೋಡ್ತೀರಿ. ಹಾಗೆಯೇ ನೀವು ಸಹ ಬೇರೆಯವರಿಂದ ಗೌರವವನ್ನು ನಿರೀಕ್ಷಿಸ್ತೀರಿ. ಯಾವಾಗ ಬೇರೆಯವರಿಂದ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಗೌರವ ದೊರೆಯಲ್ಲ, ಆಗ ನಿಮ್ಮ ಸಹನೆ ಕಳೆದುಕೊಂಡು ತುಂಬ ಕ್ರೂರದಿಂದ ವರ್ತಿಸ್ತೀರಿ. ಕೋಪ ಅನ್ನೋದನ್ನು ನೀವು ತಡೆಯೋದಕ್ಕೆ ಸಾಧ್ಯನೇ ಇರಲ್ಲ. ನಿಮಗೆ ಶೀತ ಮತ್ತು ಕಫದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ, ಎಚ್ಚರಿಕೆ ಇರಲಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು, ನಿಮ್ಮದು ಸ್ವಂತ ವೆಹಿಕಲ್ ಇರುತ್ತೆ, ತುಂಬ ಒಳ್ಳೆಯ ವೆಹಿಕಲ್ ಇರುತ್ತೆ. ಅತಿ ಮುಖ್ಯವಾದಂತಹ ಕೆಲಸ ಕಡಿಮೆ ಅವಧಿಯಲ್ಲಿ ಅದನ್ನು ಪೂರೈಸಬೇಕಾಗತ್ತೆ. ಏನು ಮಾಡ್ತೀರಿ, ಹೊರಡ್ತೀರಿ. ಆದರೆ ನಿಮ್ಮ ಸ್ವಂತ ವಾಹನ ಕೈಗೊಡುತ್ತೆ, ಏನು ಉಪಯೋಗಕ್ಕೆ ಬರೋಲ್ಲ, ಕೆಟ್ಟು ಕೂತು. ಮತ್ತೆ ಏನು ಮಾಡ್ತೀರಿ, ವಿಧಿ ಇಲ್ಲ. ನೆರೆಹೊರೆಯವರ ಜೊತೆ ನಿಮಗೆ ಉತ್ತಮ ಬಾಂಧವ್ಯ ಇರಲ್ಲ. ಅವರೇ ಬಂದರೂ ಕೂಡ ಅವರ ಒಂದು ಪ್ರೀತಿ ವಿಶ್ವಾಸವನ್ನು ನೀವು ಒಪ್ಕೊಂಬಲ್ಲ. ಈ ದಿನ ವಿಧಿ ಇಲ್ಲದೆ ಬೇರೆಯವರನ್ನು ಅವಲಂಬಿಸ್ತೀರಿ. ಯಾರ ಬಗ್ಗೆ ನೀವು ಒಂದು ರೀತಿಯ ಅಸಡ್ಡೆಯನ್ನು ತೋರಿರ್ತೀರಿ, ಅವರ ಒಂದು ಸಹಾಯ ನಿಮಗೆ ಸಿಗುತ್ತೆ. ಅದರಿಂದಾನೇ ನಿಮಗೆ ಇವತ್ತು ಒಳ್ಳೆಯದಾಗುತ್ತೆ. ನೀರಿರುವ ಸ್ಥಳಗಳಲ್ಲಿ ತೊಂದರೆ ಇದೆ, ಎಚ್ಚರಿಕೆಯಲ್ಲಿ. ಅಂದರೆ ಹೋಗ್ಬಿಟ್ಟು ನದಿಯಲ್ಲಿ ಬಿದ್ದೋಗ್ತೀರಿ, ಸಮುದ್ರದಲ್ಲಿ ಬಿದ್ದೋಗ್ತೀರಿ ಅಂತಲ್ಲ. ಉದಾಹರಣೆ, ಮನೆಯಲ್ಲೇ ನೀರು ಚೆಲ್ಲೋಗಿರಬೇಕು, ಇಲ್ಲ ಬಚ್ಚಲ ಮನೆ, ಸ್ನಾನ ಮಾಡ್ತೀರಿ, ನೋಡಿರಲ್ಲ ಸೋಪ್ ಬಿದ್ದಿರುತ್ತೆ, ಕಾಲು ಜಾರಿ ಬಿಡ್ತೀರಿ. ಆ ಥರ ನೀರಿರುವ ಸ್ಥಳಗಳು ಅಲ್ಲಿ ತೊಂದರೆ ಇದೆ. ಅಡುಗೆ ಮನೆ ಬೇಕಾದರೂ ಆಗ್ಬೋದು, ಎಚ್ಚರಿಕೆ ಇರಲಿ. ಇನ್ನು ಸ್ತ್ರೀಯರ ಕಾರಣದಿಂದ ಬಂಧು ಬಳಗದವರ ಜೊತೆ ಅನಾವಶ್ಯಕವಾದಂತಹ ವಾದ ವಿವಾದ ಉಂಟಾಗುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಇರಬೇಕು. ಬೇರೊಬ್ಬರ ಮಾತನ್ನು ಕೇಳ್ಕೋಬೇಡಿ.
ಆರೋಗ್ಯ ಉಳಿಸಿಕೊಳ್ಳಬೇಕು ಅಂದರೆ ನಿಮ್ಮ ಸ್ವಂತ ಬುದ್ಧಿಯನ್ನು ಬಳಸ್ಕೊಬೋದು ಒಳ್ಳೆಯದು. ಮನಸ್ಸು ಒಂದು ರೀತಿ ಈ ಮರ್ಕಟ ಅಂದರೆ ಕೋತಿ ಅಂತೆ. ನಿಮ್ಮ ಮನಸ್ಸು ಒಂದೇ ಸಲ ನಾನಾ ರೀತಿಯಲ್ಲಿ ಯೋಚನೆ ಮಾಡುತ್ತೆ. ಇದರಿಂದ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಆದ್ದರಿಂದ ಅದರಲ್ಲೇ ನೀವು ಪ್ರಯೋಜನವೇ ಇಲ್ಲದೇ ಇರೋ ವಿಚಾರಗಳಿಗೆ ಯೋಚನೆ ಮಾಡೋದು ಜಾಸ್ತಿ. ಇವತ್ತು ಯಾವುದೇ ವಿಚಾರ ಇದ್ದರೂ ನಿಮ್ಮಲ್ಲಿ ಕ್ರೀಡಾ ಸ್ಫೂರ್ತಿ ಇರೋದು ತುಂಬ ಮುಖ್ಯವಾಗುತ್ತೆ. ಧನುರಾಶಿಯವರು ಎಲ್ಲರ ಮನಸ್ಸನ್ನು ಗೆಲ್ಲುವಂತಹ ಮಾತುಗಳನ್ನು ಆಡ್ತಾರೆ. ಇವರ ಮನಸ್ಸಿನಲ್ಲಿ ಕೆಲವರೊಬ್ಬರ ಬಗ್ಗೆ ತಪ್ಪು ಅಭಿಪ್ರಾಯ ಇರುತ್ತೆ, ಕೆಲವರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇರುತ್ತೆ. ಇದನ್ನು ಅವರು ವ್ಯಕ್ತಪಡಿಸಿದ್ರೂ ಕೂಡ ಅವರ ಮನಸ್ಸಿಗೆ ಬೇಸರ ಉಂಟಾಗಲ್ಲ. ಆ ರೀತಿ ಅಂತಹ ಬುದ್ಧಿವಂತಿಕೆಯ ಮಾತುಗಳನ್ನು ಆಡ್ತಾರೆ. ಕಣ್ಣಿನ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ, ಎಚ್ಚರಿಕೆಯಲ್ಲಿ. ಅವಿವಾಹಿತರಿಗೆ ವಿವಾಹ ನಿರ್ಣಯವಾಗಬಹುದು, ಆ ಒಂದು ಸಾಧ್ಯತೆಗಳಿವೆ. ಇನ್ನು ಈ ಸ್ತ್ರೀಯರಿಗೆ, ಮಹಿಳೆಯರಿಗೆ ಹಾರ್ಮೋನು ಅಥವಾ ಎನ್ಝೈಮ್ಗಳ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಅದರ ಬಗ್ಗೆ ಗಮನ ಹರಿಸೋದು ಒಳ್ಳೆಯದು. ಹಿರಿಯ ವ್ಯಕ್ತಿಗಳಿಂದ ಅಂದರೆ ಮನೆತನದ ಹಿರಿಯ ವ್ಯಕ್ತಿಗಳಿಂದ ನಿಮಗೆ ಸಾಕಷ್ಟು ಸಹಾಯ ಉಂಟಾಗುತ್ತೆ. ಅದು ಹಣದ ಸ್ವರೂಪವಾಗ್ಬೋದು, ಇಲ್ಲ ಜಮೀನು ಅಥವಾ ಮನೆ ಇಂಥವಾಗ್ಬೋದು. ಒಟ್ಟಾರೆ ಒಳ್ಳೆಯದಾಗುತ್ತೆ ಅವರಿಂದ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ನೀವು ಯಾವುದೇ ತಪ್ಪನ್ನು ಮಾಡಿದರೂ ಕೂಡ ಆ ತಪ್ಪನ್ನು ಮನ್ನಿಸುವಂತಹ ಒಳ್ಳೆಯತನವನ್ನು ಹಿರಿಯ ಅಧಿಕಾರಿಗಳು ತೋರ್ತಾರೆ. ಒಟ್ಟಾರೆ ಇವತ್ತು ತುಂಬ ಒಳ್ಳೆಯ ದಿನ, ಅದನ್ನು ಖಂಡಿತ ಹೇಳ್ಬೋದು. ಆನಂತರ ನಿಮ್ಮ ಬಾಳ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡುಬರ್ಬೋದು. ನಿಮ್ಮ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಅದರ ಕಡೆ ಗಮನ ಕೊಡಿ ಚೂರು. ಇನ್ನು ಆಸ್ತಿ ಅಂತಸ್ತಿನಲ್ಲಿ ವಿಶೇಷವಾದಂಥ ಆಸಕ್ತಿ ಮತ್ತು ಅಭಿರುಚಿ ಇರುತ್ತೆ. ದುರಾಸೆ ಇರಲ್ಲ ನಿಮಗೆ. ಎಷ್ಟು ಸಿಕ್ಕಿದೆ ಅಷ್ಟೇ ಸಾಕು, ದೇವರು ಕೊಟ್ಟಿದ್ದು ಅನ್ನೋ ಒಂದು ಒಳ್ಳೆಯ ಭಾವನೆ ಇರುತ್ತೆ. ಈ ಕಾರಣದಿಂದ ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಸಹ ನೆಲೆಸಿರುತ್ತೆ. ಮಕರ ರಾಶಿಯಲ್ಲಿ ಜನಿಸಿರೋರು, ಇವರಿಗೆ ಹಣಕಾಸಿನ ಕೊರತೆ ಏನೂ ಇರಲ್ಲ. ಉತ್ತಮ ಆದಾಯ ಇರುತ್ತೆ, ವರಮಾನ ಚೆನ್ನಾಗೇ ಇರುತ್ತೆ. ಆದರೆ ಅತಿಯಾದ ಖರ್ಚು ವೆಚ್ಚಗಳು. ಕೆಲವೊಮ್ಮೆ ಇವರ ಮನಸ್ಸಿನಲ್ಲಿ ಕೆಲವೊಂದು ವಿಚಾರಗಳಿಗೆ ಹಣವನ್ನು ವಿನಿಯೋಗಿಸೋದು ಇಷ್ಟ ಇರಲ್ಲ. ಆದರೆ ಕುಟುಂಬದವರ ಒತ್ತಡಕ್ಕೆ ಮಣಿಬೇಕಾಗುತ್ತೆ. ಅನಿರೀಕ್ಷಿತ ಮತ್ತು ಅನಾವಶ್ಯಕ ಖರ್ಚು ವೆಚ್ಚಗಳನ್ನು ಇವರು ಎದುರಿಸಬೇಕಾಗುತ್ತೆ. ಇದರಿಂದ ಹಣಕಾಸಿನ ಕೊರತೆ ಕಂಡುಬರುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಸ್ವಂತ ವ್ಯಾಪಾರ ವ್ಯವಹಾರವಿದ್ದಲ್ಲಿ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ನಿಯಂತ್ರಣವನ್ನು ಸಾಧಿಸೋದು ಅತ್ಯವಶ್ಯಕ. ಇದರ ಬಗ್ಗೆ ಗಮನವನ್ನು ಕೊಡೋದು ಒಳ್ಳೆಯದು. ಇನ್ನು ನಿಮ್ಮ ಆತ್ಮೀಯರೇ ಆಗಿರ್ತಾರೆ, ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮಿಂದ ಅವರಿಗೆ ಸಹಾಯ ಆಗಿರುತ್ತೆ, ಅವರಿಂದ ನಿಮಗೆ ಸಹಾಯ ಆಗಿರುತ್ತೆ. ಆದರೂ ಕೂಡ ಇವತ್ತು ಅವರೊಂದಿಗೆ ಸ್ವಲ್ಪ ಈ ವಾದ ವಿವಾದದಲ್ಲಿ ತೊಡಗಬೇಕಾಗುತ್ತೆ. ಇದರಿಂದ ನಿಮಗೂ ಕೆಟ್ಟದ್ದಾಗಲ್ಲ, ಅವ್ರಿಗೂ ಆಗಲ್ಲ. ಆ ಒಂದು ವೇಳೆಯಲ್ಲಿ ಇಬ್ಬರಿಗೂ ಮನಸ್ಸಿನಲ್ಲಿ ಒಂದು ರೀತಿಯ ಬೇಸರ ಪರಸ್ಪರ ಉಂಟಾಗುತ್ತೆ. ಅದು ಈ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ತಂದ್ಕೊಳ್ಳಿ. ಸರಿಯಾದ ವೇಳೆಗೆ ಆಹಾರ ಸೇವನೆ ಮಾಡಿ. ಕಾರಣ ಏನಪ್ಪ ಅಂದರೆ ಹೈಪರ್ ಅಸಿಡಿಟಿ ಆಗುವಂತಹ ಸಾಧ್ಯತೆ ಇದೆ. ನಿಮ್ಮ ಸೋದರನಿಗೆ ಅನಾವಶ್ಯಕವಾದಂತಹ ವಿಚಾರಗಳಲ್ಲಿ ವಾದ ವಿವಾದಗಳುಂಟಾಗುತ್ತೆ. ಅದನ್ನು ನೀವು ಮಧ್ಯಪ್ರವೇಶಿಸಿ ಸರಿಯಾದ ಪರಿಹಾರವನ್ನು ಕಲ್ಪಿಸ್ತೀರಿ. ಒಟ್ಟಾರೆ ಕುಟುಂಬದಲ್ಲಿ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಮುಖ್ಯವಾದಂತಹ ಪಾತ್ರವಾಗುತ್ತೆ. ಜನಸೇವೆ ಮಾಡುವಂತಹ ಅವಕಾಶ ಸಿಗುತ್ತೆ. ಅದನ್ನು ಸರಿಯಾದ ಮಟ್ಟದಲ್ಲಿ ಉಳಿಸ್ಕೋತೀರಿ. ಒಟ್ಟಾರೆ ಕಷ್ಟ ಅನಿಸಿದ್ರೂ ಕೂಡ ಹಣ ಸಂಗ್ರಹ ಮಾಡೋದರಲ್ಲಿ ಹಿಂದೆ ಬೀಳಲ್ಲ. ಕುಂಭರಾಶಿಯಲ್ಲಿ ಜನಿಸಿರೋರು, ಇವರು ಸ್ತ್ರೀಯರಿಗೆ ಮುಖ್ಯವಾಗಿ ಹೆಚ್ಚಿನ ಗೌರವವನ್ನು ಕೊಡ್ತಾರೆ.
ಅಷ್ಟು ಮಾತ್ರ ಅಲ್ಲ, ಈ ದಿನ ಮಹಿಳೆಯರಿಗೆ ವಿಶೇಷವಾದಂತಹ ಲಾಭ ಸಿಗುತ್ತೆ. ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭಿಸಿದರೂ ಕೂಡ ಅದರಲ್ಲಿ ನಿರೀಕ್ಷಿಸಿದ ಯಶಸ್ಸು ಸಿಗುತ್ತೆ. ತೊಂದರೆ ಅನ್ನೋದು ಇರಲ್ಲ. ಮತ್ತೊಂದು, ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಗಮನ ಇರಲಿ. ಚರ್ಮಕ್ಕೆ ಸಂಬಂಧಪಟ್ಟಂತಹ ದೋಷ ಉಂಟಾಗುವ ಸಾಧ್ಯತೆ ಇದೆ. ಅನಿರೀಕ್ಷಿತ ಲಾಭ ಇದೆ. ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೋತೀರಿ. ಹಾಗೆಯೇ ನಿಮ್ಮ ಮಕ್ಕಳ ವಿಚಾರದಲ್ಲಿ ವಿಶೇಷ ಪ್ರೀತಿ ವಿಶ್ವಾಸವನ್ನು ತೋರಿಸ್ತೀರಿ. ಒಟ್ಟಾರೆ ಕುಟುಂಬದಲ್ಲಿ ನಿಮ್ಮದೇ ಕಾರಣದಿಂದ ಶಾಂತಿ ನೆಮ್ಮದಿ ನೆಲೆಸುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಹಣಕಾಸಿನ ತೊಂದರೆ ಇರಲ್ಲ. ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ. ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಹೊಸತನ ಇರುತ್ತೆ. ಹೊಸತನ್ನು ಗಳಿಸಬೇಕು, ಹೊಸ ರೀತಿಯ ಸಾಧನೆಯನ್ನು ಮಾಡಬೇಕು ಅಂತಿರುತ್ತೆ. ಅದಕ್ಕೆ ಉತ್ತಮ ಅವಕಾಶ ಸಹ ಖಂಡಿತವಾಗಲೂ ಸಿಗುತ್ತೆ. ನಿಮ್ಮ ನಿರ್ಧಾರವಾದ ನಡೆನುಡಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಮ್ಮೆ ನೀವು ತೀರ್ಮಾನ ತಗೊಂಡ್ರೆ ಯಾವುದೇ ಪ್ರಭಾವಕ್ಕೆ ಒಳಗಾಗಲ್ಲ. ಆ ತೀರ್ಮಾನವನ್ನು ಬದಲಾಯಿಸಲ್ಲ. ಅದು ನಿಮ್ಮ ವಿಶೇಷತೆ. ನಿಮ್ಮ ಗೌರವದ ಮತ್ತು ಪ್ರತಿಷ್ಠಿತ ಜೀವನಕ್ಕಾಗಿ ಹೆಚ್ಚಿನ ಪ್ರಯತ್ನ ಪಡ್ತೀರಿ. ಅದಕ್ಕೆ ಯಾವುದೇ ರೀತಿಯ ಈ ತ್ಯಾಗಕ್ಕೂ ಸಿದ್ಧರಾಗ್ತೀರಿ. ನಿಮ್ಮ ತಾಯಿಯವರಿಗೆ ಧೈರ್ಯ ಹೆಚ್ಚಾಗಿರುತ್ತೆ. ಇದರಿಂದ ನಿಮಗೂ ಅಷ್ಟೇ, ಕುಟುಂಬ ವರ್ಗದಕ್ಕೂ ಅಷ್ಟೇ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಾಯ ಆಗುತ್ತೆ. ರಾಶಿ ಚಕ್ರದ ಕೊನೆಯ ರಾಶಿ ಮೀನ. ಮೀನ ರಾಶಿಯವರಿಗೆ ಇವತ್ತು ತುಂಬ ಒಳ್ಳೆಯ ದಿನ. ಕಾರಣ ಏನಪ್ಪ ಅಂದರೆ, ಮೊದಲನೇದಾಗಿ ಕುಟುಂಬದಲ್ಲಿ ಇವರ ಬಗ್ಗೆ ಇದ್ದ ತಪ್ಪು ಅಭಿಪ್ರಾಯ ದೂರವಾಗುತ್ತೆ. ಪ್ರತಿಯೊಬ್ಬರೂ ಇವರಿಗೆ ವಿಶೇಷವಾದಂತಹ ಗೌರವವನ್ನು ನೀಡ್ತಾರೆ. ಅದು ಎರಡನೇದಾಗಿ ಹಣಕಾಸಿನ ವಿಚಾರದಲ್ಲಿ ಅನಿರೀಕ್ಷಿತ ಧನಲಾಭ ಇದೆ. ಉತ್ತಮ ವರಮಾನ ಇರುತ್ತೆ, ಯಾವುದೇ ಸಂಶಯ ಇಲ್ಲ. ಆದರೆ ಖರ್ಚು ವೆಚ್ಚಗಳ ಮೇಲೆ ಸ್ವಲ್ಪ ಹತೋಟಿಯನ್ನು ಸಾಧಿಸಬೇಕು. ಸ್ವಂತ ಖರ್ಚಿಗಿಂತ ಬೇರೆಯವರ ಖರ್ಚು ಸ್ವಲ್ಪ ಹೆಚ್ಚಾಗಿ ಇವತ್ತು ಕಂಡುಬರ್ತಿದೆ. ನಿಮ್ಮ ಹಳೆಯ ವಾಹನವನ್ನು ಬೇರೆಯವರಿಗೆ ನೀಡಿ ಅಥವಾ ಮಾರಾಟ ಮಾಡಿ ಹೊಸ ವಾಹನವನ್ನು ಕೊಳ್ಳುವಂತಹ ಸಾಧ್ಯತೆ ಇದೆ. ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಅಲ್ಪ ಪ್ರಮಾಣದ ಏರಿಳಿತ ಉಂಟಾಗುತ್ತೆ. ರುಚಿಕರ ಊಟ, ಸುಖವಾದ ನಿದ್ರೆ ಇವತ್ತು ನಿಮಗೆ ದೊರೆಯುತ್ತೆ. ಇನ್ನು ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ಇರಲಿ. ಸಾಕು ಪ್ರಾಣಿಗಳಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಚಂಚಲ ಸ್ವಭಾವ. ಒಮ್ಮೆ ತೆಗೆದುಕೊಂಡ ತೀರ್ಮಾನಗಳಿಗೆ ನೀವು ಬದ್ಧರಾಗಿರಲ್ಲ. ಇವಾಗಿರೋ ಬುದ್ಧಿ ಇನ್ನೊಂದು ಸಲ ಇರಲ್ಲ. ಪದೇ ಪದೇ ನಿಮ್ಮ ತೀರ್ಮಾನಗಳನ್ನು ಬದಲಾಯಿಸ್ತೀರಿ. ನೀವೇ ಕಷ್ಟ ನಷ್ಟದ ಅಂಚಿನಲ್ಲಿದ್ದರೂ ಕೂಡ ಆತ್ಮೀಯರಿಗೆ ಸಹಾಯವನ್ನು ಮಾಡ್ತೀರಿ. ಎಂದೋ ಯಾರಿಗೋ ಮಾಡಿದ ಸಹಾಯ ಇಂದು ನಿಮಗೆ ಬಳಕೆಗೆ ಬರುತ್ತೆ. ಅವರು ತಾವಾಗಿಯೇ ಬಂದು ನಿಮ್ಮ ಕಷ್ಟ ನಷ್ಟಗಳನ್ನು ಕಡಿಮೆ ಮಾಡ್ತಾರೆ. ಹಾಗೆ ಸಮಾಜದಲ್ಲಿ ನಿಮಗೆ ಮತ್ತು ನಿಮ್ಮ ತಾಯಿಯವರಿಗೆ ವಿಶೇಷವಾದಂತಹ ಗೌರವಯುತ ಸ್ಥಾನಮಾನ ಲಭಿಸುತ್ತೆ.